ಉಗ್ರರನ್ನ ಮಟ್ಟ ಹಾಕುವ ಕಾರಣಕ್ಕಾಗಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿತ್ತು. ನಾಗರಿಕರ ಜೀವಕ್ಕೆ ಹಾನಿ ಮಾಡದೆ ನೂರಾರು ಉಗ್ರರನ್ನ ಅಲ್ಲಿ ಕೊಂದು ಬಂದಿತ್ತು. ಆದರೆ ಪಾಕಿಸ್ತಾನ ಭಾರತದಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಪ್ರತಿದಾಳಿಯನ್ನು ಮಾಡಿತು. ಇದಕ್ಕೆ ಟರ್ಕಿ ಮತ್ತು ಅಜರ್ಬೈಜಾನ್ ದೇಶಗಳು ನೆರವಾಗಿತ್ತು. ಈಗ ಟರ್ಕಿ ಅಜರ್ಬೈಜಾನ್ ದೇಶಗಳ ಜೊತೆಗೆ ಭಾರತ ವ್ಯಾಪಾರ ವಹಿವಾಟನ್ನು ನಿಲ್ಲಿಸಿದೆ. ಇನ್ನೊಂದು ಕಡೆಯಲ್ಲಿ ಅರುಣಾಚಲ ಪ್ರದೇಶ ವಿಷಯದಲ್ಲಿ ಮತ್ತೆ ಮೂಗು ತೂರಿಸಿದ್ದ ಚೀನಾ ದೇಶಕ್ಕೂ ಬ್ಯಾನ್ ಅನ್ನು ಬಿಸಿಯನ್ನು ಮುಟ್ಟಿಸಿದೆ ಭಾರತ. ಪಾಕಿಸ್ತಾನದ ಉಗ್ರರ ಶಿಬಿರಗಳನ್ನ ಭಾರತ ಉಡಾಯಿಸಿತ್ತು. ಆಗ್ಲೇ ಟರ್ಕಿ ಅಜರ್ಬೈಜಾನ್ ದೇಶದವರು ಪಾಕಿಸ್ತಾನದ ಬೆನ್ನಿಗೆ ನಿಂತರು. ಅಷ್ಟು ಸಾಲದು ಅಂತ ಭಾರತದ ಮೇಲೆ ನಡೆಸಿದ ಡ್ರೋನ್ ಬಾಂಬ್ ದಾಳಿಗೆ ಟರ್ಕಿ ದೇಶಾನೇ ಡ್ರೋನ್ಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿಕೊಟ್ಟಿತ್ತು. ಅದೇ ಡ್ರೋನ್ಗಳನ್ನ ಬಳಸಿಕೊಂಡು ಪಾಕಿಸ್ತಾನ ಪಂಜಾಬ್, ರಾಜಸ್ಥಾನ, ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಅಮಾಯಕ ಜನರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು. ಈಗ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸಿರುವ ಟರ್ಕಿ ಮತ್ತು ಅಜರ್ಬೈಜಾನ್ ಜೊತೆಗೆ ಭಾರತ ಎಲ್ಲಾ ವ್ಯಾಪಾರ ಸಂಬಂಧಗಳನ್ನ ಕಡಿದುಕೊಳ್ಳುತ್ತಿದೆ. ಮೋದಿ ಸರ್ಕಾರದ ಜೊತೆ ಪಾಕಿಸ್ತಾನದ ಮಿತ್ರ ದೇಶಗಳಿಗೆ ಭಾರತೀಯರು ಒಗ್ಗಟ್ಟಿನಿಂದ ಉತ್ತರ ಕೊಡುತ್ತಿದ್ದಾರೆ. ಪಾಕಿಸ್ತಾನಕ್ಕೆ ಸಹಕಾರ ನೀಡಿದ್ದ ಟರ್ಕಿ ಹಾಗೂ ಅಜರ್ಬೈಜಾನ್ ದೇಶಗಳಿಗೆ ಬಾಯ್ಕಾಟ್ ಬಿಸಿ ಮುಟ್ಟಿಸಿದ್ದಾರೆ. ಟರ್ಕಿ ಅಜರ್ಬೈಜಾನ್ ಪ್ರವಾಸಗಳಿಗೆ ಬ್ರೇಕ್ ಹಾಕಲಾಗಿದೆ. ಬಾಯ್ಕಾಟ್ ಟರ್ಕಿ ಅಭಿಯಾನಕ್ಕೆ ಭರಪೂರ ಬೆಂಬಲ ವ್ಯಕ್ತವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಬಾಯ್ಕಾಟ್ ಟರ್ಕಿ ಟ್ರೆಂಡ್ ಆಗಿದೆ. ಟರ್ಕಿ ಅಜರ್ಬೈಜಾನ್ ಟೂರ್ ಬುಕಿಂಗ್ಗಳು ರದ್ದಾಗ್ತಿದೆ. ಪ್ರವಾಸಿಗರು ಟೂರ್ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿರುವ ಕಾರಣಕ್ಕೆ ಟರ್ಕಿ ಅಜರ್ಬೈಜಾನ್ ಪ್ರವಾಸಿ ತಾಣಗಳು ಖಾಲಿ ಹೊಡಿತಿವೆ. ಕಳೆದೊಂದು ವಾರದಿಂದ 60% ಪ್ರವಾಸಿಗರ ಬುಕಿಂಗ್ ಕ್ಯಾನ್ಸಲ್ ಆಗಿದೆ. ಇನ್ನು ಟರ್ಕಿ ಜೊತೆಗಿನ ರಫ್ತು ಆಮದು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದೆ ಭಾರತ. ಟರ್ಕಿಯಿಂದ ಬರುವ ಸೇಬು, ಮಾವು, ಡ್ರೈ ಫ್ರೂಟ್ಗಳಿಗೆ ಭಾರತದ ವರ್ತಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. 1,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಟರ್ಕಿ ಸೇಬು ಭಾರತದ ಮಾರುಕಟ್ಟೆಯಲ್ಲಿ ಕೊಳೆಯುತ್ತಿದೆ. 1200-1400 करोड़ का व्यापार तुर्की से सेब का होता है हमारा, इंडिया का, फ्रूट्स का और सेब का, और 2-4 चीजें हैं उसमें, 2-3 फ्रूट और आते हैं तुर्की से. तो हम लोगों ने ये डिसाइड कराया कि जैसे कि इसने पाकिस्तान का सपोर्ट किया है तो यानी कि तुर्की ने भी आतंकवाद का सपोर्ट किया है. तो इसलिए हमने उससे जितने भी अपना व्यापारिक संबंध है सब तोड़ने का फैसला लिया है और तकरीबन तोड़ ही चुके हैं. बायकॉट किया क्योंकि जो 5-6 दिन पहले से पाकिस्तान को उसने सपोर्ट किया. टर्की का अपना कुछ भी नहीं था. इंडिया का और टर्की का ऐसा कोई ये नहीं था. अपन इंडिया खाली टेररिज्म के खिलाफ था पाकिस्तान की तरफ, तो उसके लिए बीच में टर्की का आने का कोई मतलब नहीं था. ಟರ್ಕಿ ಮತ್ತು ಅಜರ್ಬೈಜಾನ್ ದೇಶದಿಂದ ಭಾರತಕ್ಕೆ ಏನೆಲ್ಲ ವಸ್ತುಗಳು ಆಮದಾಗ್ತಿತ್ತು, ಎಲ್ಲಿಂದ ಅಲ್ಲಿಗೆ ರಫ್ತಾಗ್ತಿತ್ತು, ಎಷ್ಟೆಷ್ಟು ಕೋಟಿ ವ್ಯಾಪಾರ ಒಪ್ಪಂದ ಅಂತ ನೋಡೋದಾದ್ರೆ ಟರ್ಕಿ ಮತ್ತು ಅಜರ್ಬೈಜಾನ್ನಿಂದ ಭಾರತ ವಿವಿಧ ರೀತಿಯ ಅಮೃತ ಶಿಲೆಗಳು, ಬ್ಲಾಕ್ಗಳು ಮತ್ತು ಚಪ್ಪಡಿಗಳನ್ನ ತರಿಸಿಕೊಳ್ತಿದೆ. 100 ಕೋಟಿ ಮೌಲ್ಯದ ತಾಜಾ ಆಪಲ್ಗಳನ್ನ ಭಾರತ ತರಿಸಿಕೊಳ್ತಿತ್ತು. ಚಿನ್ನ, ತರಕಾರಿ, ಸುಣ್ಣ ಮತ್ತು ಸಿಮೆಂಟ್, ಖನಿಜ ತೈಲ, ರಾಸಾಯನಿಕಗಳು, ನೈಸರ್ಗಿಕ ಅಥವಾ ಸುಗಂಧಿತ ಮುತ್ತುಗಳನ್ನು ಭಾರತ ಆಮದು ಮಾಡಿಕೊಳ್ತಿತ್ತು. ಅಂದಾಜು 50,000 ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿತ್ತು. ಇನ್ನು ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಭಾರತವು ಖನಿಜ, ಇಂಧನ, ತೈಲ, ವಿದ್ಯುತ್, ಯಂತ್ರೋಪಕರಣಗಳನ್ನ ರಫ್ತು ಮಾಡ್ತಿದೆ. ಆಟೋಮೊಬೈಲ್ ಮತ್ತು ಅದರ ಬಿಡಿಭಾಗಗಳು, ಔಷಧಿ ಉತ್ಪನ್ನಗಳು, ಪ್ಲಾಸ್ಟಿಕ್, ರಬ್ಬರ್, ಹತ್ತಿ ಉತ್ಪನ್ನಗಳು, ಕಬ್ಬಿಣ, ನಾರು ಪದಾರ್ಥಗಳನ್ನು ರಫ್ತು ಮಾಡ್ತಿದ್ದು ವರ್ಷಕ್ಕೆ ಅಂದಾಜು 44,000 ಕೋಟಿ ವಹಿವಾಟು ಬಂದಾಗುವ ಸಾಧ್ಯತೆ ಇದೆ. ಚೀನಾಗೂ ಬ್ಯಾನ್ ಬಿಸಿ ಮುಟ್ಟಿಸಿದ ಭಾರತ. ಒಂದು ಕಡೆ ಭಾರತ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಬಿಸಿ ಮುಟ್ಟಿಸುತ್ತಿದೆ, ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಇಷ್ಟೆಲ್ಲದರ ಮಧ್ಯೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟು ಭಾರತವನ್ನ ಕೆರಳಿಸಿತ್ತು ಚೀನಾ. ಈಗ ಮತ್ತೆ ಕಾಲು ಕೆರ್ಕೊಂಡು ಅರುಣಾಚಲ ಪ್ರದೇಶ ವಿಷಯದಲ್ಲಿ ಕಿತಾಪತಿ ತೆಗೆದು ಮತ್ತೆ ಭಾರತದಿಂದ ಛೀಮಾರಿ ಹಾಕಿಸಿಕೊಂಡಿದೆ. ಭಾರತದ ಅರುಣಾಚಲ ಪ್ರದೇಶದಲ್ಲಿ ಕೆಲವು ಜಾಗಗಳ ಹೆಸರನ್ನ ಬದಲಿಸೋಕೆ ಚೀನಾ ಪ್ರಸ್ತಾವನೆಗಿಟ್ಟಿತ್ತು. ಮರುನಾಮಕರಣ ಮಾಡಬೇಕು ಅಂತ ಚೀನಾ ವ್ಯರ್ಥ ಮತ್ತು ಅಸಂಬದ್ಧ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಆದರೆ ಭಾರತ ಸ್ಪಷ್ಟವಾಗಿ ಚೀನಾಗೆ ಎಚ್ಚರಿಕೆ ಕೊಟ್ಟು ತಿರಸ್ಕರಿಸಿದೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ. ಈ ವಾಸ್ತವವನ್ನು ಬದಲಾಯಿಸಲಾಗುವುದಿಲ್ಲ ಅಂತ ಭಾರತ ಒತ್ತಿ ಹೇಳಿದೆ. ಇಷ್ಟೇ ಅಲ್ಲ, ಚೀನಾದ ಮಾಧ್ಯಮಗಳಾದ ಗ್ಲೋಬಲ್ ಟೈಮ್ಸ್ ಮತ್ತು
ಜಿನ್ಹುವಾದ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.